ಮೂಲಭೂತ ಸೌಕರ್ಯಗಳಿಂದ ನಲುಗುತ್ತಿರುವ ಕಲಬುರಗಿ ನಗರದ ರಾಜಾಪುರ ಬಡಾವಣೆಗೆ ಕಾಯಕಲ್ಪ ನೀಡುವಂತೆ ಭೀಮ್ ಆರ್ಮಿ ಏಕತಾ ಮಿಷನ್ ಜಿಲ್ಲಾಧ್ಯಕ್ಷ ಸುನಿಲ್ ಈಟಗಿ ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ರಾಜಾಪುರ ಬಡಾವಣೆಯಲ್ಲಿ ದಲಿತರೇ ಹೆಚ್ಚಾಗಿ ವಾಸವಿರುವ ಬಡಾವಣೆಯಾಗಿದ್ದು, ಅಲ್ಲಿ ಸೂಕ್ತ ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಹಾಗೂ ಕೆಕೆಆರ್ಡಿಬಿ ಅನುದಾನದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ, ರಸ್ತೆ ಕಾಮಗಾರಿ ಹಾಗೂ ಅಂಬೇಡ್ಕರ್ ಸಮುದಾಯದ ದುರಸ್ತಿ ಮಾಡುವಂತೆ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಿವಪುತ್ರ ಹಾರ್ಕೂರ್, ಸೂರ್ಯಕಾಂತ್ ನೀಲೂರ್, ಶರಣು ಸುಗಂಧಿ, ರಾಗಪ್ಪ ಸಿತ್ನೂರ್, ಮಹೇಶ್ ದೊಡ್ಮನಿ ಸೇರಿದಂತೆ ಇತರರು ಹಾಜರಿದ್ದರು. ಮೊದಲನೇದಾಗಿ ಜನರಾಗಿ ಆಗ್ತಕ್ಕಂಥ ಕೆಲಸಗಳು ನಮ್ಮ ಬಡಾವಣೆಗೆ ರಾಜಾಪುರ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದ ಸುತ್ತಲೂ ಕಟ್ಟಡ ಬಹಳ ಹಳೆಯದಾಗಿದೆ. ಕಾರಣ ಕೆಕೆಆರ್ಡಿಬಿಯ ಜಿಲ್ಲಾ ಉಸ್ತುವಾರಿ ಸಚಿವರ ವಿವೇಚನಾ ಅನುದಾನದಲ್ಲಿ ಅಥವಾ ಸ್ಥಳೀಯ ಶಾಸಕರ ವಿವೇಚನಾ ಅನುದಾನದಲ್ಲಿ ದುರಸ್ತಿ ಕೆಲಸಕ್ಕೆ ಕನಿಷ್ಠ ಒಂದು 50 ಲಕ್ಷ ಮಂಜೂರು ಮಾಡಬೇಕು. ಅದೇ ರೀತಿಯಾಗಿ ರಾಜಾಪುರ ದೇವಸ್ಥಾನದ ಆವರಣದಲ್ಲಿ ಮಲ್ಲಿಕಾರ್ಜುನ ಸಾಂಸ್ಕೃತಿಕ ಭವನ ಇದೆ ಸರ್. ಆ ಸಾಂಸ್ಕೃತಿಕ ಭವನ ಅರ್ಧಕ್ಕೆ ನಿಂತದ. ಆ ಒಂದು ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಲಿಕ್ಕೆ ಒಂದು 50 ಲಕ್ಷ, 2 ಕೂಡಿ 1 ಕೋಟಿ ರೂಪಾಯಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಯಾವ ಉಸ್ತುವಾರಿ ಸಚಿವರು ಅಥವಾ ಯಾರು ನಮ್ಮ ಶಾಸಕರು ಅನುದಾನದಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ. ಎರಡನೇದಾಗಿ ರಾಜಾಪುರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ತರುಣ ಸಂಘದ ಆವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಬೇಕು. ನಮ್ದು ಬಹಳಷ್ಟು ದಲಿತ ಸಮುದಾಯದ ಅಲ್ಲಿ ಯಾವ ಕಾರ್ಯಕ್ರಮ ಚಟುವಟಿಕೆ ಸಾಂಸ್ಕೃತಿಕ ಚಟುವಟಿಕೆ ಮಾಡಕ್ಕೆ ಜಾಗನೇ ಇಲ್ಲ. ಆ ಒಂದು ಸಾಂಸ್ಕೃತಿಕ ಭವನ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡ್ಕೊಳ್ಬೇಕಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ರಾಜಾಪುರದಲ್ಲಿ ಬೋವಿ ಸಮಾಜದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಯಾವುದೂ ಜಾಗನೇ ಇಲ್ಲ. ಒಂದು ಎಲ್ಲರೂ ಗುಡಿಸ್ತೇ ಅದ. ಅದಕ್ಕಾಗಿ ಸರ್ಕಾರ ಎಲ್ಲಾದ್ರೂ ಒಂದು 150 x 150 ಜಾಗ ಗುರುತಿಸಿ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಮತ್ತು ಅದಕ್ಕೊಂದು ಸಾಂಸ್ಕೃತಿಕ ಭವನ, ಎಲ್ಲಮ್ಮ ಸಾಂಸ್ಕೃತಿಕ ಭವನ ಮಾಡ್ಲಿಕ್ಕೆ ಒಂದು 50 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ನಮ್ಮದು ಬೇಡಿಕೆ ಅದ ಸರ್ಕಾರಕ್ಕೆ, ಗಮನಕ್ಕೆ ತಮ್ಮ ಮುಖಾಂತರ. ಅದೇ ರೀತಿಯಾಗಿ ಮೇನ್ ಇಂಪಾರ್ಟೆಂಟ್ ಸರ್, ಹಳೆ ಆರ್ಟಿಒ ಕ್ರಾಸ್ನಿಂದ ಶಾಬಾದ್ ಪ್ರತಿದಿನ ಒಂದಿಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾ ಇದೆ, ಅಪಘಾತಗಳು ಸಂಭವಿಸ್ತಾನೆ ಇವೆ ಸರ್. ನಿನ್ನೆ ಆರ್ಟಿಒ ಒಬ್ಬರಿಗೆ ಆಯ್ತು ಸರ್, ನಿನ್ನೆ ರಾತ್ರಿ ಸೋದಕ್ಕೆ ಪೂರಾ 2 ಇಂಜಿನ್ ಭಾಳ ಆಗಿತ್ತು. ಅದಕ್ಕಾಗಿ ಸರ್ಕಾರದವರು ಈ ಒಂದು ರಾಜಾಪುರ ಹಳೆ ಆರ್ಟಿಒ ಕ್ರಾಸ್ನಿಂದ ಶಾಬಾದ್ ಡಿವೈಡ್ ಮಾಡಬೇಕು.